ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನಾನು ಗೌರ್ಮೆಂಟ್ ಕಾಲೇಜಸ್ನಲ್ಲಿ ಗೌರ್ಮೆಂಟ್ ಸೀಟ್ ಬಗ್ಗೆ ಮಾತಾಡಿದ್ದೆ. ಅಂದರೆ ನಿಮ್ಮ ಒಂದು ಪ್ರಯಾರಿಟಿ ಆರ್ಡರನ್ನು ಕೊಟ್ಟಿದ್ದೆ. ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ಲಿಂಕನ್ನು ಅದನ್ನು ಕೂಡ ನೀವು ನೋಡಬಹುದು. 24 ಕಾಲೇಜುಗಳು ಏನು ಗೌರ್ಮೆಂಟ್ ಕಾಲೇಜುಗಳಿದಾವಲ್ಲ, ಅವನ್ನ ನೀವು ಪ್ರಯಾರಿಟಿ ಲಿಸ್ಟ್ನಲ್ಲಿ ಮೇಲೆ ಹಾಕೊಳ್ತಕ್ಕದ್ದು. ಕೆಲವೊಬ್ಬರು ನನಗೆ ಕೇಳಿದರು, ಕೆಲವು ಗೌರ್ಮೆಂಟ್ ಕಾಲೇಜಿಗಿಂತ ಪ್ರೈವೇಟ್ ಕಾಲೇಜುಗಳು ಚೆನ್ನಾಗಿದ್ದಾವೆ, ನಮಗೆ 1.5 ಲಕ್ಷದ ಸೀಟು, ಅಂದರೆ ನಾನು ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇರೋದು 1.5 ಲಕ್ಷ ಸೀಟು ಅಲ್ಲಿ ಸಿಕ್ಕರೆ ನಾವು ಅಲ್ಲಿ ಹೋಗ್ತೀವಿ, ನಮಗೆ ಪ್ಯೂರ್ ಗೌರ್ಮೆಂಟ್ ಸೀಟು 65,000, ರಫಾಗಿ ನಾನು ಹೇಳ್ತಾ ಇರೋದು 65,000 ಸೀಟಿಗಿಂತ ನಾವು 1.5 ಲಕ್ಷದ ಸೀಟು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ನಿಮ್ಮ ಬಜೆಟ್ ಏನು ಅಷ್ಟೊಂದು ಟೈಟ್ ಆಗಿರಲಿಲ್ಲ, ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಖರ್ಚು ಮಾಡಲಿಕ್ಕೆ ಸಾಧ್ಯವಿತ್ತಂದರೆ ಆ ರೀತಿ ಕೂಡ ಮಾಡಬಹುದು. ಆದರೆ ನಾನು ಎಕ್ಸ್ಟ್ರಾ ಫೀಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಬಹುದು. ನೀವು ಪ್ರೈವೇಟ್ ಕಾಲೇಜಲ್ಲಿ ನಿಮ್ಮ 1.5 ಲಕ್ಷ ಕೊಟ್ಟು ನೀವು ಒಂದು KA ಫೀ ಕೊಟ್ಟು ಇದನ್ನು ತೆಗೆದುಕೊಂಡು ಕೂಡ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಫೀಸ್ ಎಲ್ಲ ಸೇರಿ 5 ಲಕ್ಷ ಖರ್ಚು ಬರುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ನೀವು ನೋಡ್ಬೋದು. ಕೆಲವೊಂದು ಕಾಲೇಜುಗಳು ಹೇಗಿದಾವಂದರೆ, ನೀವು ಬೆಂಗಳೂರಲ್ಲೇ ಇದ್ದೀರಾ, ನೀವು ಡೇ ಸ್ಕಾಲರ್ ಬೆಂಗಳೂರು ಕಾಲೇಜಿಗೆ ಸೇರ್ತೀರಾ ಅಂದರೂ ಕೂಡ ಅವರು ಕಂಪಲ್ಸರಿಯಾಗಿ ಅಲ್ಲಿ ಹಾಸ್ಟೆಲ್ ಫೀಸನ್ನು ಪೇ ಮಾಡಬೇಕು. ನಮ್ಮ ಹಾಸ್ಟೆಲ್ ಫೀ 2 ಲಕ್ಷ 2.5 ಲಕ್ಷ ಇದೆ, ಅದನ್ನು ನೀವು ಪೇ ಮಾಡಬೇಕು, ನೀವು ಹಾಸ್ಟೆಲ್ನಲ್ಲಿ ಇರದಿದ್ದರೂ ಕೂಡ ಪೇ ಮಾಡಬೇಕು ಅನ್ನುವಂಥ ಕಾಲೇಜುಗಳು ಇವೆ. ನಾನು ಆ ಕಾಲೇಜುಗಳ ಹೆಸರನ್ನು ಹೇಳಲಿಕ್ಕಾಗೋದಿಲ್ಲ, ಏಕೆಂದರೆ ಯಾರು ಅವರು ರಿಟರ್ನ್ ಆಗಿ ವೆಬ್ಸೈಟ್ನಲ್ಲಿ ಇಂಥ ವಿಷಯಗಳನ್ನು ಪ್ರಕಟಿಸಿರೋದಿಲ್ಲ. ಆದ ಕಾರಣ ನೀವು ಹುಷಾರಾಗಿ ನಿರ್ಧಾರ ಮಾಡಬೇಕಾಗುತ್ತೆ. ನಮಗೆ ಏನು 5 ಲಕ್ಷ ಅಂದರೆ ಏನು ಖರ್ಚಿಲ್ಲ, ನಮ್ಮ ಮಗ ಅಥವಾ ಮಗಳಿಗೆ MBBS ಸೀಟ್ ಸಿಕ್ಕಿದೆ, ನಾವು ಆರಾಮಾಗಿ ಅಪ್ ಟು 5 ಲ್ಯಾಕ್ ಖರ್ಚು ಮಾಡ್ತೀವಿ ಅನ್ನೋರು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಗಳನ್ನು ಕೂಡ ತೆಗೆದುಕೊಳ್ಬೋದು. ಯಾರಿಗೆ ಸ್ವಲ್ಪ ನಮಗೆ ಬಜೆಟ್ ತುಂಬ ಇದಿದೆ, ನಾವು ಪ್ಯೂರ್ ಗೌರ್ಮೆಂಟ್ ಸೀಟು ಸಿಕ್ಕರೆ ಅಲ್ಲಿಗೆ ಹೋಗ್ತೀವಿ ಅನ್ನೋರು ಮೊದಲು 24 ಕಾಲೇಜುಗಳನ್ನು ಏನು ಗೌರ್ಮೆಂಟ್ 24 ಕಾಲೇಜುಗಳನ್ನು ಮೊದಲು ಹಾಕ್ಕೊಂಡು ನಂತರ ಈ ರೀತಿ 25th ಈ ರೀತಿ ಹಾಕೋಬೋದು. ನಾನು ಪ್ರಯಾರಿಟಿ ಆರ್ಡರನ್ನು ಯಾವ ರೀತಿ ಮಾಡಿದ್ದೀನಿ ಅಂತಂದರೆ, ನೀವು ಸುಮ್ಮನೆ ಇದನ್ನು ಮಾಡಿಲ್ಲ, ಬಹಳಷ್ಟು ಸ್ಟಡಿ ಮಾಡಿ, ಮುಖ್ಯವಾಗಿ MBBS ಸ್ಟೂಡೆಂಟ್ಸ್ಗೆ ಮುಖ್ಯವಾಗಿ ಏನು ಬೇಕು ಅಂತಂದರೆ, ಯಾವುದೇ ನೀವು ಒಂದು ಮೆಡಿಕಲ್ ಕಾಲೇಜ್ಗೆ ಹೋದರೆ ಅಲ್ಲಿ ಹಾಸ್ಪಿಟಲ್ನಲ್ಲಿ ಎಷ್ಟು ಪೇಷಂಟ್ ಬರ್ತಾರೆ, ಪೇಷಂಟ್ ಇನ್ಫ್ಲೋ ಎಷ್ಟಿದೆ, ಅದರಲ್ಲಿ OPD ಪೇಷಂಟ್ ಪರ್ ಡೇ ಎಷ್ಟು ಬರ್ತಾರೆ ನೋಡಿ, OPD ಪೇಷಂಟ್ ಎಷ್ಟು ಬರ್ತಾರೆ, ಮತ್ತು IPD ಇನ್ ಪೇಷಂಟ್ ಡಿಪಾರ್ಟ್ಮೆಂಟ್ ಹೊರ ರೋಗಿಗಳು ಮತ್ತು ಒಳ ರೋಗಿಗಳು ಏನಂತೀವಿ IPD ಮತ್ತು OPD ಪೇಷಂಟ್ಗಳು ಪರ್ ಡೇ ಎಷ್ಟು ಅಡ್ಮಿಷನ್ ಆಗ್ತವೆ, ಎಷ್ಟು ಪೇಷಂಟ್ ಬರ್ತಾರೆ, ಅದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಎಷ್ಟು ಪೇಷಂಟ್ ಜೊತೆಗೆ ನೀವು ಒಂದು ಇದನ್ನು ಮಾಡ್ತೀರಾ ಅದರ ಮೇಲೆ ನಿಮ್ಮ ಒಂದು ಕಲಿಕೆ ನಿಂತಿರುತ್ತೆ. ನೆಕ್ಸ್ಟು ಟೀಚಿಂಗ್ ಫ್ಯಾಕಲ್ಟಿ, ಟೀಚಿಂಗ್ ಯಾವ ರೀತಿ ಇದೆ ಅಂತ, ಹಾಸ್ಪಿಟಲ್ ಬೆಡ್ ಎಷ್ಟು ಬೆಡೆಡ್ ಹಾಸ್ಪಿಟಲ್ ಇದೆ, ಅದರಲ್ಲಿ ಎಷ್ಟು ಫುಲ್ ಆಗಿರ್ತವೆ, ಮತ್ತು ಇದರಿಂದ ನಿಮಗೆ ಕ್ಲಿನಿಕಲ್ ಎಕ್ಸ್ಪೋಜರ್ ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಅದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದೆಯೋ ಅಥವಾ ಹೆಸರಿಗೆ ಮಾತ್ರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದೆಯೋ ನೋಡಿ. ಅಲ್ಲಿ ಒಂದು ಜನರಲ್ ಮೆಡಿಸಿನ್, ಕಾರ್ಡಿಯಾಕ್ ಮೆಡಿಸಿನ್ ಅಂತಂದರೆ ಹಾರ್ಟ್ ರಿಲೇಟೆಡ್ ಮೆಡಿಸಿನ್ ಆಯಿತು, ರೆಸ್ಪಿರೇಟರಿ ಅಂದರೆ ಪಲ್ಮನಾಲಜಿ ಅಂತೀವಲ್ಲ ಅದು, ಮತ್ತು ರೀನಲ್ ನೆಫ್ರಾಲಜಿ ಅಂತೀವಲ್ಲ ಕಿಡ್ನಿ ರಿಲೇಟೆಡ್ ಡಿಸೀಸ್ಗೆ ಟ್ರೀಟ್ಮೆಂಟು, ಮತ್ತು ಗ್ಯಾಸ್ಟ್ರೋ ಎಂಟ್ರಾಲಜಿ ಎಂದು ಕರಳು ಸಂಬಂಧಿತ ರೋಗಗಳಿಗೆ ಟ್ರೀಟ್ಮೆಂಟು, ಮತ್ತು ಗೈನೆಕಾಲಜಿ ಇವೆಲ್ಲ, ಮತ್ತು ಸ್ಕಿನ್ನು, ಮತ್ತು ಬೇರೆ ಬೇರೆ ಕೆಲವೊಂದು ಅಡ್ವಾನ್ಸ್ಡ್ ಕಾಲೇಜಲ್ಲಿ ಟ್ರಾನ್ಸ್ಪ್ಲಾಂಟ್ ಕೂಡ ನಡೀತಾ ಇರ್ತದೆ, ಕಾಂಪ್ಲಿಕೇಟೆಡ್ ಸರ್ಜರಿಗಳು ನಡೀತಾ ಇರ್ತವೆ, ಮಾಡರ್ನ್ ಫೆಸಿಲಿಟೀಸ್ ಎಲ್ಲ ಈಗಿನ ಒಂದು ಏನು ಟ್ರೆಂಡ್ಗೆ ಇದಾಗಿರುವಂಥ ಎಲ್ಲ ರೋಬೋಟಿಕ್ ಸರ್ಜರಿ ಆಯಿತು, ಕೀ ಹೋಲ್ ಸರ್ಜರಿ ಆಯಿತು, ಮತ್ತು ಎಲ್ಲ ರೀತಿಯ ಒಂದು ಆಧುನಿಕ ಇದನ್ನು ಅವರು ಅಳವಡಿಸ್ಕೊಂಡಿರ್ತಾರೆ. ಆ ಒಂದೆಲ್ಲ ಫ್ಯಾಕ್ಟರನ್ನು ಗಮನದಲ್ಲಿ ಇಟ್ಕೊಂಡು ನಿಮಗೆ ಎಷ್ಟು ಕ್ಲಿನಿಕಲ್ ಎಕ್ಸ್ಪೋಜರ್ ಸಿಗ್ತದೆ, ಎಷ್ಟು ಚೆನ್ನಾಗಿದೆ ಹಾಸ್ಪಿಟಲ್ ಅನ್ನೋದನ್ನು ನೋಡಿಕೊಂಡು ನಾನು ಈ ಒಂದು ಲಿಸ್ಟನ್ನು ತಯಾರು ಮಾಡಿದ್ದೀನಿ ನೋಡಿ. ಫಸ್ಟು ನಿಮ್ಮ ಒಂದು ಪ್ರೈವೇಟ್ ಕಾಲೇಜು ನಿಮ್ಮ ಲಿಸ್ಟ್ನಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರು ನೋಡಿ. ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್ MCC ಥ್ರೂ ಇದಾಗ್ತದೆ, ನೀವು MCC ಥ್ರೂ ಇದನ್ನು ಮಾಡಬೇಕು. ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ 2 ಇದ್ದಾವೆ, ಒಂದು ಮಣಿಪಾಲ್ ಒಂದು ಮಂಗಳೂರು. ಇಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರದ ಕೆಲವು ಗೌರ್ಮೆಂಟ್ ಸೀಟು ಏನು GM ಸೀಟ್ ಇದಾವೆಲ್ಲ ಅವನ್ನ ನೀವು KEA ಮೂಲಕ ಪಡೆಯಬಹುದಾಗಿರ್ತದೆ. ಆದ ಕಾರಣ M051 ಅದರ ಒಂದು ಕೋಡ್ ಏನಿದೆ M051. ನಾನು ಎಲ್ಲದಕ್ಕೂ MG ಅಂತ ಯಾಕೆ ಬರ್ತಿದ್ದೇನೆ ಅಂದರೆ, ನೀವು ಅಪ್ಪಿತುಪ್ಪಿ ಕೂಡ
ನೋಡಿ ಎಂ ಜಿ ಅಂದರೆ MBBS ಗೌರ್ಮೆಂಟ್ ಸೀಟ್ ಅಂತ. ನೀವು MBBS ಪ್ರೈವೇಟ್ ಹಾಕಬಾರ್ದು, MBBS ಗೌರ್ಮೆಂಟ್ ಸೀಟು ಹಾಕಬೇಕು. ಆದ ಕಾರಣ ಇಲ್ಲಿ MG ಅಂತ ಈ ರೀತಿ ಇದು ಬರುತ್ತೆ ನಿಮಗೆ. ನಿಮ್ಮ ಒಂದು ಫೈನಲ್ ನೀವು ಅಪ್ಡೇಟ್ ಮಾಡಿದಾಗ ನಿಮಗೆ ಸರಿಯಾಗಿ, ಅದಕ್ಕೆ ನಾನು ಕೇವಲ ಕೋಡ್ ಹಾಕಿಲ್ಲ, ಎಲ್ಲ ಕಡೆಯೂ MG ಅಂತ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಅಂದರೆ ನಾವು ಈಗ ಗೌರ್ಮೆಂಟ್ ಸೀಟು ಪ್ರೈವೇಟ್ ಕಾಲೇಜಲ್ಲಿ, ಮೆಡಿಕಲ್ MBBS ಗೌರ್ಮೆಂಟ್ ಸೀಟು, ಆದ ಕಾರಣ MG ಅಂತ ಬರಬೇಕದು. ಇಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರು ಯಾಕೆ ನಾನು ಇಟ್ಟಿದ್ದೀನಿ ಅಂತಂದರೆ, ಇದು ಒಂದು ವರ್ಲ್ಡ್ ಕ್ಲಾಸ್ ಮೆಡಿಕಲ್ ಕಾಲೇಜ್ ಆಗಿರುತ್ತೆ. ಇಂಡಿಯಾದ ಟಾಪ್ 10 ಮೆಡಿಕಲ್ ಕಾಲೇಜ್ನಲ್ಲಿ ಒಂದಾಗಿದೆ. ಈ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್ ಮತ್ತು ಮಂಗಳೂರು ಇವು ತುಂಬ ಓಲ್ಡ್, 1953 ಮತ್ತು 55 ಅಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥ ಕಾಲೇಜು. ತುಂಬ ಜಾಸ್ತಿ ಬೆಡ್ಡನ್ನು ಹೊಂದಿದೆ. ಆಲ್ಮೋಸ್ಟ್ ಪರ್ ಡೇ ಮೋರ್ ದೆನ್ 2000 ಪೇಷಂಟ್ಸ್ ಆರ್ ವಿಸಿಟಿಂಗ್ ದೀಸ್ ಹಾಸ್ಪಿಟಲ್ಸ್. ಆ್ಯಂಡ್ ಮತ್ತು ಎಲ್ಲ ಮಾಡರ್ನ್ ಒಂದು ಎಕ್ವಿಪ್ಮೆಂಟ್ಸು ಮತ್ತು ಕಾಂಪ್ಲಿಕೇಟೆಡ್ ಸರ್ಜರೀಸು ಎಲ್ಲ ಇದನ್ನು ಇಲ್ಲಿ ನಡೀತವೆ. ಹೀಗಾಗಿ ತುಂಬ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಇಲ್ಲಿ ದೊರೆಯುತ್ತದೆ. ಆದ ಕಾರಣ ಎಲ್ಲರೂ ಈ ಕಸ್ತೂರ್ಬಾ ಮೆಡಿಕಲ್ ಕಾಲೇಜನ್ನು ಫಸ್ಟ್ ಪ್ರಯಾರಿಟಿಯಲ್ಲಿ ಹಾಕ್ಕೊಳ್ತಾರೆ. ನೆಕ್ಸ್ಟ್ ನಾವು ನೋಡುವಂಥದ್ದು MS ರಾಮಯ್ಯ ಮೆಡಿಕಲ್ ಕಾಲೇಜ್ ಬೆಂಗಳೂರು. ನೋಡಿ, MS ರಾಮಯ್ಯ ಮೆಡಿಕಲ್ ಕಾಲೇಜ್ ಕೂಡ ತುಂಬ ಮಾಡರ್ನ್ ಮತ್ತು ಎಲ್ಲ ನಿಮಗೆ ಒಂದು ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಮತ್ತು ಒಳ್ಳೆ ಟ್ರೀಟ್ಮೆಂಟು ಮತ್ತು ಹಾಸ್ಪಿಟಲ್ ಒಂದು ಬೆಂಗಳೂರು ಒಂದು ಸಿಟಿಯಲ್ಲಿ ಲೊಕೇಟ್ ಆಗಿರೋದ್ರಿಂದ ಲೊಕೇಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಒಂದು ನಾನು ಹೇಳಲಿಕ್ಕೆ ಮತ್ತೆ, ಲೊಕೇಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಬೆಂಗಳೂರು ಸಿಟಿಯಲ್ಲಿ ಲೊಕೇಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಡೈಲಿ ಪರ್ ಡೇ 1200 to 1500 ಪೇಷಂಟ್ಸು ಇಲ್ಲಿ ವಿಸಿಟ್ ಮಾಡ್ತಾರೆ. ಹಾಗಾಗಿ ಈ MS ರಾಮಯ್ಯ ಮೆಡಿಕಲ್ ಕಾಲೇಜನ್ನು ನಾನು ಸೆಕೆಂಡ್ ಅಂದರೆ 26th ಪ್ರಯಾರಿಟಿಯಲ್ಲಿ ಇಟ್ಟಿದ್ದೀನಿ. ಫಸ್ಟ್ 24 ನಾನು ಈಗಾಗಲೇ ಹೇಳಿದಂತೆ ಪ್ಯೂರ್ ಗೌರ್ಮೆಂಟ್ ಇದನ್ನು ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಮಿಕ್ಸ್ ಮಾಡೋದಿದ್ರೆ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್, ಇದು ಸ್ವಲ್ಪ ಕಾಸ್ಟ್ಲಿ ಕಾಲೇಜು ಆಗುತ್ತೆ. MS ರಾಮಯ್ಯ ಅನ್ನೋದು ಸ್ವಲ್ಪ ನಿಮಗೆ ಅಲ್ಲಿ ಎಕ್ಸ್ಟ್ರಾ ಫೀಸ್ ಅದು ನೋಡಲಿಕ್ಕೆ ಸಿಗುತ್ತೆ, ಯಾಕಂದರೆ ಇದೊಂದು ಡೀಮ್ಡ್ ಯೂನಿವರ್ಸಿಟಿ ಕಾಲೇಜು. ಇನ್ನು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಂಗಳೂರು, ನೋಡಿ KIMS ಅಂತ ಕರಿತೀವಿ ನಾವು, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರು. ಇದು ಕೂಡ ತುಂಬ ಸಿಟಿಯಲ್ಲಿ ಲೊಕೇಟ್ ಆಗಿರೋದ್ರಿಂದ ಡೈಲಿ ಒಂದು 1200 to 1500 ಪೇಷಂಟ್ಸ್ OPD ಪೇಷಂಟ್ಸ್ ಬರ್ತವೆ ಮತ್ತು IPD ಕೂಡ ತುಂಬ ಚೆನ್ನಾಗಿ ಇದೆ ಇರುತ್ತೆ. ಮೋರ್ ದೆನ್ 800 to 1000 ಪೇಷಂಟ್ಸ್ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತವೆ. ಹೀಗಾಗಿ ಇದೊಂದು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ, ಇಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಕಡಿಮೆ ಖರ್ಚಿನಲ್ಲಾಗುತ್ತೆ, ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಹೀಗಾಗಿ ಇಲ್ಲಿಗಿಂತ MS ರಾಮಯ್ಯಗಿಂತ ಒಂದು ಪೇಷಂಟ್ ಔಟ್ಫ್ಲೋ ಕೆಂಪೇಗೌಡದಲ್ಲಿ ಜಾಸ್ತಿ ಇರುತ್ತೆ. ನೀವು ಕೆಂಪೇಗೌಡ ಕೂಡ ಪ್ರಿಫರ್ ಮಾಡ್ಬೋದು ಅಥವಾ MS ರಾಮಯ್ಯ ಪ್ರಿಫರ್ ಮಾಡ್ಬೋದು. ಎರಡು ಬೋತ್ ಆರ್ ಈಕ್ವಲ್ ಅಂತ ನಿಮ್ಮ ಒಂದು ಕನ್ವೀನಿಯನ್ಸ್ ನೋಡಿಕೊಂಡು ನೀವು ಪ್ರಿಫರ್ ಮಾಡ್ಬೋದು. ಇನ್ನು ನೆಕ್ಸ್ಟು JJM ಮೆಡಿಕಲ್ ಕಾಲೇಜ್ ದಾವಣಗೆರೆ. ನೋಡಿ, ಜಯ ಜಗದ್ಗುರು ಮುರುಘರಾಜೇಂದ್ರ ಮೆಡಿಕಲ್ ಕಾಲೇಜ್ ದಾವಣಗೆರೆ, ಅದರ ಕೋಡ್ ಏನಿದೆ M06. ನೋಡಿ, ಇದು M061. ಇದು ಕೂಡ ತುಂಬ ಓಲ್ಡ್ ಕಾಲೇಜು, ತುಂಬ ವೆಲ್ ಎಸ್ಟಾಬ್ಲಿಷ್ಡ್ ಕಾಲೇಜು. ಇಲ್ಲಿ ನೀವು ಕಂಪೇರ್ ಮಾಡಿದರೆ ಈ MS ರಾಮಯ್ಯ ಮತ್ತು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಇವು ಬೆಂಗಳೂರಿನಲ್ಲಿರೋದ್ರಿಂದ ಟಾಪ್ನಲ್ಲಿವೆ. ಆ್ಯಕ್ಚುಲಿ ಮೋರ್ ದೆನ್ ಇವೆರಡೂ ಪೇಷಂಟ್ಗಳಿಗಿಂತ ಹೆಚ್ಚು ಪೇಷಂಟ್ ಫ್ಲೋ ಈ ಒಂದು JJM ಮೆಡಿಕಲ್ ಕಾಲೇಜ್ ದಾವಣಗೆರೆ ಆಗಿದೆ. ಯಾಕಂದರೆ ಈ ಒಂದು ಲೊಕೇಶನ್ನಲ್ಲಿ ಇಷ್ಟು ವೆಲ್ ಎಸ್ಟಾಬ್ಲಿಷ್ಡ್ ಹಾಸ್ಪಿಟಲು ನಿಯರ್ ಬೈ ಎಲ್ಲೂ ಇಲ್ಲ. ಆದ ಕಾರಣ ಇದು JJM ಕಾಲೇಜ್. ನಿಮ್ಗೇನಾದರೂ ಈ ದಾವಣಗೆರೆ ಕಾಲೇಜ್ ಸಿಕ್ತಂದರೆ, ಕೆಲವೊಬ್ರು ಈ ಕಾಲೇಜ್ ಸಿಕ್ಕರೂ ಕೂಡ ನಾನು ಬೆಂಗಳೂರು ಕಾಲೇಜ್ಗೆ ಹೋಗಬೇಕು ಅಂತ ಈ ಕಾಲೇಜು ಪ್ರಿಫರ್ ಮಾಡೋದುಂಟು. ಆದರೆ ಇವೆರಡೂ ಕಾಲೇಜ್ಗಿಂತ ಬೆಟರ್ ಆಗಿ ಈ JJM ಕಾಲೇಜ್ ಮೆಡಿಕಲ್ ಕಾಲೇಜ್ನಲ್ಲಿ ನಿಮಗೆ ಕ್ಲಿನಿಕಲ್ ಎಕ್ಸ್ಪೋಜರ್ ಸಿಗುತ್ತೆ. ಅಂದರೆ ಹೆಚ್ಚು ಪೇಷಂಟ್ಗಳನ್ನು ಇಲ್ಲಿ ನೀವು ನೋಡಬಹುದು. ಮತ್ತು ಜನರಲ್ ಮೆಡಿಸಿನ್, ಗೈನಿಕಾಲಜಿ ಇವೆಲ್ಲ ತುಂಬ ಸ್ಟ್ರಾಂಗ್ ಆಗಿದೆ. ಯಾಕಂದರೆ ಇಲ್ಲಿ ಪೇಷಂಟ್ಸು ಸುಮಾರು 3 ಹಾಸ್ಪಿಟಲ್ಗೆ ಇದು ಅಟ್ಯಾಚ್ ಆಗಿದೆ. ಹೀಗಾಗಿ ಈ ಮೇಲಿನ ಕಾಲೇಜ್ಗಳಲ್ಲೂ ತುಂಬ ಒಳ್ಳೆಯ ಎಕ್ಸ್ಪೋಜರ್ ಸಿಗುತ್ತೆ. ಆದರೆ ಈ ದಾವಣಗೆರೆ ಅಂತ ತಿಳ್ಕೊಂಡು ನೀವೇನು ಕಡಿಮೆ ಅಂತ ತಿಳ್ಕೊಬೇಡಿ, ಇಲ್ಲೂ ಕೂಡ ನಿಮಗೆ ಒಳ್ಳೆಯ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಆದ ಕಾರಣ ಇದನ್ನು 28th ಪೊಸಿಷನಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಅಂದರೆ ನೀವೇನಾದರೂ ದಾವಣಗೆರೆಯವರಾಗಿದ್ದರೆ ಇದನ್ನು ಮೇಲೆ ಹಾಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ನೆಕ್ಸ್ಟ್, ಫಾದರ್ ಮುಲ್ಲರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಮಂಗಳೂರು. ನೋಡಿ, ಇದು ಕೂಡ ಟಾಪ್ ಮೋಸ್ಟ್ ಕಾಲೇಜು. ಇಲ್ಲೂ ಕೂಡ IPD OPD ಇನ್ಫ್ಲೋ ತುಂಬ ಚೆನ್ನಾಗಿದೆ. ಪರ್ ಡೇ ಪೇಷಂಟು ಒಂದು ಕಾನ್ಸಿಸ್ಟೆಂಟ್ ಫ್ಲೋ ಇದೆ. ಆಲ್ಮೋಸ್ಟ್ ಮೋರ್ ದೆನ್ 1000 ಪೇಷಂಟು ಇಲ್ಲಿ ಪರ್ ಡೇ ಬರ್ತಾರೆ. ಮತ್ತು ಕ್ಲಿನಿಕಲ್ ಎಕ್ಸ್ಪೋಜರ್ ಚೆನ್ನಾಗಿದೆ, ಎಲ್ಲ ಡಿಪಾರ್ಟ್ಮೆಂಟ್ ಇದ್ದಾವೆ. ನಿಮಗೆ PG ಸೀಟ್ಸು ಎಲ್ಲ ನೋಡಿ, ಇವೆಲ್ಲ ಮೇಲೆ ಇದು ಮಾಡಿದ ಇದರಲ್ಲೆಲ್ಲ PG ಡಿಪಾರ್ಟ್ಮೆಂಟ್ ಇದ್ದಾವೆ. ಅಂದರೆ ಇಲ್ಲಿ MD MS ಕೋರ್ಸ್ಗಳು ಕೂಡ ನಡೀತವೆ. ಹೀಗಾಗಿ ನಿಮಗೆ ಒಂದು ಕ್ವಾಲಿಟಿ ಟೀಚಿಂಗ್ ಕೂಡ ಇಲ್ಲಿ ದೊರಕುತ್ತೆ. ನೀವು ಏನಾದರೂ ಮಂಗಳೂರವರಾಗಿದ್ದರೆ ಫಾದರ್ ಮುಲ್ಲರ್ ಒಂದು ಕಾಲೇಜನ್ನು ಕಣ್ಮುಚ್ಚಿ ನೀವು ಇವುಗಳಿಗಿಂತ ಮೇಲೆ ಹಾಕೋಬಹುದು.
ಅಂದರೆ ನೀವು ಅಲ್ಲೇ ಇದ್ದರೆ ನಾನು ಹೇಳೋದು, ದಾವಣಗೆರೆ ಅವರಾಗಿದ್ದರೆ ಇದನ್ನು ಫಸ್ಟ್ ಹಾಕೊಳ್ಳಿ, ಮಂಗಳೂರು ಅವರಾಗಿದ್ದರೆ ಇದನ್ನು ಫಸ್ಟ್ ಹಾಕೊಳ್ಳಿ. ಮತ್ತು ನೆಕ್ಸ್ಟು ಜಗದ್ಗುರು ಶ್ರೀ ಶ್ರೀವರಾತ್ರೀಶ್ವರ ಮೆಡಿಕಲ್ ಕಾಲೇಜ್ ಮೈಸೂರು, ನೋಡಿ ಇದ್ರದ್ದು M022 ಕೋಡು. ನೀವೇನಾದರೂ ಮೈಸೂರವರಾಗಿದ್ದರೆ ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಇದು ಕೂಡ ಒನ್ ಆಫ್ ದ ಬೆಸ್ಟ್ ಮೆಡಿಕಲ್ ಕಾಲೇಜು. ಇಲ್ಲಿ ಕೂಡ ಪೇಷಂಟ್ ಫ್ಲೋ ಚೆನ್ನಾಗಿದೆ, ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಇದಿದೆ, ಟೀಚಿಂಗ್ ಚೆನ್ನಾಗಿದೆ, ಎಲ್ಲ ಮಾಡರ್ನ್ ಎಕ್ವಿಪ್ಡ್ ಕಾಲೇಜ್ ಇದೆ. ನೀವೇನಾದರೂ ಮೈಸೂರವರಾಗಿದ್ದರೆ ಇದನ್ನು ನೀವು ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ವೆರಿ ಮಾಡರ್ನ್ ಆ್ಯಂಡ್ ಒಳ್ಳೆ ಟೀಚಿಂಗು ಎಲ್ಲ ಇರುವಂತಹ ಕಾಲೇಜ್ ಅಂದರೆ ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ತುಂಬ ಒಂದು ಒಳ್ಳೆ ಕಾಲೇಜು, ಭಾಳಷ್ಟು ಜನ ಇದನ್ನು ಪ್ರಿಫರ್ ಮಾಡ್ತಾರೆ. ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ಫೀಸು ಏನು ನಾನು ತೊಗೋತಿರಲಿಲ್ಲ, ಅದು ಸ್ವಲ್ಪ ಈ ವೈದೇಹಿದಲ್ಲಿ ಜಾಸ್ತಿ ಇದೆ ಅಂತ ನಾನು ಕೇಳಿದ್ದೀನಿ. ನೀವು ಅದನ್ನು ಚೆಕ್ ಮಾಡ್ಬೋದು, ಎಕ್ಸ್ಟ್ರಾ ಫೀಸು ಜಾಸ್ತಿ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆದರೆ ಟೀಚಿಂಗ್ ಮತ್ತು ಕ್ಲಿನಿಕಲ್ ಎಕ್ಸ್ಪೋಜರ್ದಲ್ಲಿ ಇದು ಒಂದು ಕೂಡ ಆಫ್ಟರ್ MS ರಾಮಯ್ಯ ಮತ್ತು ನೀವು ಕೆಂಪೇಗೌಡ ಕಾಲೇಜನ್ನು ಇದನ್ನು ಮಾಡಿದರೆ ಬೆಂಗಳೂರಲ್ಲಿ ಅವೆರಡೂ ಕಾಲೇಜ್ ಸಿಗಲಿಲ್ಲ ಅಂದರೆ ವೈದೇಹಿಯನ್ನು ನೀವು ಪ್ರಿಫರ್ ಮಾಡೋದು. ದಿಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಕಾಲೇಜ್, ಬೆಸ್ಟ್ ಮೆಡಿಕಲ್ ಕಾಲೇಜ್. ಮತ್ತು ನೆಕ್ಸ್ಟ್ ನೀವೇನಾದರೂ ಧಾರವಾಡದವರಾಗಿದ್ದರೆ, ಈ ಸೈಡ್ನವರಾಗಿದ್ದರೆ STM ಕಾಲೇಜ್ ಆಫ್ ಮೆಡಿಕಲ್ ಆ್ಯಂಡ್ ಹಾಸ್ಪಿಟಲ್ ಇಲ್ಲಿ ಧಾರವಾಡದಲ್ಲಿ M036 ಕೋಡ್ ಆಗಿರುತ್ತೆ. ಈ ಸೈಡ್ನವರು STM ಕಾಲೇಜನ್ನು ಯಾವುದೇ ಒಂದು ಇದಿಲ್ಲದೆ ಪ್ರಿಫರ್ ಮಾಡ್ಬೋದು. ಅಂದರೆ ನಿಮಗೆ ಇಲ್ಲಿ ಏನಾದರೂ ನೀವು ಧಾರವಾಡದಲ್ಲೇ ಇದ್ದೀರಾ, ನಿಮಗೆ ತುಂಬ ಅನುಕೂಲ ಇದೆ ಅಂದರೆ ಇದನ್ನು ಫಸ್ಟ್ ಇಟ್ಕೋಬೋದು ನೀವು. ಅಷ್ಟು ಒಂದು ಒಳ್ಳೆ ಕಾಲೇಜು. ಇಲ್ಲಿ ಕೂಡ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳು ತುಂಬ ಆ್ಯಕ್ಟಿವ್ ಆಗಿ ನಡೀತದೆ. ಪೇಷಂಟ್ ಫ್ಲೋ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಆಲ್ಮೋಸ್ಟ್ 1000 ಪೇಷಂಟ್ಸ್ ಇರುತ್ತೆ. ಮತ್ತು ಯಾವಾಗಿದ್ರೂ IPD ಇಲ್ಲಿ ಫುಲ್ ಆಗಿರುತ್ತೆ. IPD ಬೆಡ್ಡು ಕೆಲವೊಮ್ಮೆ ಬೆಡ್ ಸಿಗೋದಿಲ್ಲ ಇಲ್ಲಿ SDM ಕಾಲೇಜಲ್ಲಿ. ಅಬೌವ್ 98 to 99% ಬೆಡ್ ಫುಲ್ ಆಗಿರ್ತವೆ ಅಂತ ಒಂದು ಬ್ಯೂಟಿಫುಲ್ ಕಾಲೇಜ್ ಇದು. ಈ ಕಡೆಯವರಾಗಿದ್ದರೆ ನೀವು SDM ಕಾಲೇಜನ್ನು ಪ್ರಿಫರ್ ಮಾಡ್ಬೋದು. ಇನ್ನು BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರು, ನೋಡಿ ಈ ಮೇಲಿನ ಕಾಲೇಜುಗಳೆಲ್ಲ ತುಂಬ ಏನಿದು ಒಂದು ಕ್ಲಿನಿಕಲ್ ಎಕ್ಸ್ಪೋಜರ್, ನಿಮಗೇನು IPD OPD ಪೇಷಂಟ್ಗಳು ತುಂಬ ಅಂದರೆ ಅಷ್ಟು ಫುಲ್ ಆಗಿರುವಂತಹ ಕಾಲೇಜುಗಳಿವು. ನೆಕ್ಸ್ಟ್ ನೋಡಿ BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರು, ಇದು ಒಂದು ತುಂಬ ಮಾಡರ್ನ್ ಆಗಿರುವಂತಹ ಹಾಸ್ಪಿಟಲು. ಇಲ್ಲಿ ಒಂದು ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಅಥವಾ ಮಾಡರ್ನ್ ಸರ್ಜರಿಗೆ ಫೇಮಸ್ ಆಗಿರುವಂಥ ಕಾಲೇಜು. ಸ್ವಲ್ಪ ಕಾಸ್ಟ್ಲಿ ಕಾಲೇಜ್ ಅಂತಲೇ ಹೇಳ್ಬೋದು. ಹೀಗಾಗಿ ಇಲ್ಲಿ ನಿಮಗೆ ಪೇಷಂಟ್ ಫ್ಲೋ ಈ ಮೇಲಿನ ಕಾಲೇಜುಗಳಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಪೇಷಂಟ್ ಫ್ಲೋ. ಅದು ಬಿಟ್ಟರೆ ತುಂಬ ಎಲ್ಲ ಒಂದು ಇದನ್ನು ಏನು ಡಿಪಾರ್ಟ್ಮೆಂಟ್ಗಳು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದು ಬೆಂಗಳೂರಲ್ಲೇ ಲೊಕೇಟ್ ಆಗಿದೆ. ಹೀಗಾಗಿ ತುಂಬ ಒಳ್ಳೆಯ ಒಂದು ಟೀಚಿಂಗ್ ಇರುವಂಥ ಸ್ಟ್ರಾಂಗ್ ಹಾಸ್ಪಿಟಲ್ ಅಂತ ಹೇಳ್ಬೋದು. ಅದರ ಪೇಷಂಟ್ ಫ್ಲೋ ಮಾತ್ರ ಮೇಲಿನ ಇದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಲೆಸ್ ಇದೆ, ಯಾಕಂದರೆ ಇದು ಸ್ವಲ್ಪ ಕಾಸ್ಟ್ಲಿ ಕೂಡ ಇದೆ. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಬೆಂಗಳೂರು, ಇದು M002 ತುಂಬ ಓಲ್ಡ್ ಹಾಸ್ಪಿಟಲು. ಸ್ವಲ್ಪ ಮಾಡರ್ನ್ ಒಂದು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಸ್ವಲ್ಪ ಕೊರತೆ ಅಂತ ಕಾಣಿಸುತ್ತೆ ಇದು. ಆದರೆ ಇಲ್ಲಿ ಏನಿದೆ ಅಂತಂದರೆ ಜನರಲ್ ಮೆಡಿಸಿನ್ ಮತ್ತು ಗೈನಕಾಲಜಿ ಇವೆಲ್ಲ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಸ್ವಲ್ಪ ಮೇಲಿನ ಕಾಲೇಜುಗಳಿಗೆ ಬೆಂಗಳೂರು ಕಾಲೇಜುಗಳಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಫೀಸು ಕಡಿಮೆ ಆಗುತ್ತೆ. ಕಡಿಮೆ ಖರ್ಚಿನಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಆಗೋದ್ರಿಂದ ಪೇಷಂಟ್ ಫ್ಲೋ ಕೂಡ ಚೆನ್ನಾಗಿದೆ ಮತ್ತು ಟೀಚಿಂಗ್ ಚೆನ್ನಾಗಿದೆ. ಆದ ಕಾರಣ BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಇದನ್ನು ಕೂಡ ನೀವು ನಿಮ್ಮ ಲಿಸ್ಟ್ನಲ್ಲಿ ಬೆಂಗಳೂರು ಅವರಾಗಿದ್ದರೆ ನಂತರದಲ್ಲಿ ಇದನ್ನು ಹಾಕೋಬಹುದು, ಯಾವುದೇ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ನಾನು ಇಲ್ಲಿ ಒಂದು ಏನು ಕೇಳ್ಪಟ್ಟಿದ್ದೀನಿ ಅಂದರೆ ಈ ಕಾಲೇಜಿನಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ನೀವು ಫಸ್ಟ್ ಇಯರ್ ಹೋದಾಗ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನು ನಿಮಗೆ ಕ್ಲಿನಿಕಲ್ ನೀವು ಕ್ಲಾಸಸ್ಗೆ ಹೋಗ್ತಿರಲ್ಲ, ಅಲ್ಲಿ ಆವಾಗ ನಿಮಗೆ ಒಂದು ಯಾರು ಅಲ್ಲಿ ಹಾಸ್ಪಿಟ್ಲಿಗೆ ಬರ್ತಾರಲ್ಲ ಒಂದು ಗುಂಪನ್ನು ಮಾಡಿ ನಿಮಗೆ ಒಂದು ಫ್ಯಾಮಿಲಿಯನ್ನು ಇದನ್ನು ಮಾಡ್ತಾರೆ. ನೀವು ಆ ಫ್ಯಾಮಿಲಿಯನ್ನು ಅವರು ಪದೇ ಬರ್ತಾ ಇರುವಂಥ ದೊಡ್ಡ ಫ್ಯಾಮಿಲಿಯವರು ಇದ್ರಂದರೆ ಅವರ ಒಂದು ಫ್ಯಾಮಿಲಿ ಫಿಸಿಷಿಯನ್ ಟೈಪು ನೀವು ಏನು ನಿಮ್ಮದು ಒಂದು 10 ಜನರ ಗುಂಪು ಇರುತ್ತಲ್ಲ, ಅವರು ನೀವು ಯಾರು ಆ ಟೈಮ್ನಲ್ಲಿ ಇರ್ತೀರಾ ಅವರು ಟ್ರೀಟ್ಮೆಂಟ್ ಕೊಡೋದು. ಅಂದರೆ ಅಲ್ಲೇ ನಿಮಗೆ ಒಂಥರ ಫ್ಯಾಮಿಲಿ ಫಿಸಿಷಿಯನ್ ಟೈಪ್ ನೀವು ಅಲ್ಲೇ ಟ್ರೀಟ್ಮೆಂಟ್ ಕೊಡೋದು ಆ ಪೇಷಂಟ್ ಏನು ಅವ್ರ ಫ್ಯಾಮಿಲಿಯವ್ರು ಬಂದರೆ. ಆ ಥರ ಒಂದು ಸ್ಪೆಷಲ್ ಇದನ್ನು ಕೂಡ ಇದೆ. ಮತ್ತು ಕ್ಯಾಂಪ್ಗಳನ್ನು ನಡೆಸ್ತಾರೆ. ಎಲ್ಲಿ ಕೆಲವೊಮ್ಮೆ ಸ್ವಲ್ಪ ಪೇಷಂಟ್ಗಳು ಕಡಿಮೆ ಅನ್ನಿಸ್ತಾವಲ್ಲ, ಆಗ ಸ್ವಲ್ಪ ಹಳ್ಳಿಗಳಿಗೆಲ್ಲ ಕ್ಯಾಂಪ್ ಎಲ್ಲ ಹೋಗಿ ಬರ್ತಾರೆ. ಹೀಗಾಗಿ ಇದು ಕೂಡ ಚೆನ್ನಾಗಿದೆ. ಇನ್ನು KS ಹೆಗಡೆ ಮೆಡಿಕಲ್ ಅಕಾಡೆಮಿ ಮಂಗಳೂರು, ನೋಡಿ ಇದು ಕೂಡ ಓಲ್ಡ್ ಕಾಲೇಜು, ತುಂಬ ವೆಲ್ ಎಸ್ಟಾಬ್ಲಿಷ್ಡ್ ಕಾಲೇಜು. ಮಂಗಳೂರಲ್ಲಿ ಇರೋರಾದರೆ ಈ ಕಾಲೇಜನ್ನು ಕೂಡ ನೀವು ಫಾದರ್ ಮುಲ್ಲರ್ ಆದ ನಂತರ ಈ KS ಹೆಗಡೆ ಮೆಡಿಕಲ್ ಅಕಾಡೆಮಿ ಮಂಗಳೂರನ್ನು ಪ್ರಿಫರ್ ಮಾಡ್ಬೋದು, ಯಾರು ಮಂಗಳೂರವರಿದ್ದರೆ. ಇಲ್ಲಿ ಕೂಡ ಒಂದು ಪೇಷಂಟ್ ಫ್ಲೋ ಚೆನ್ನಾಗಿದೆ, IPD OPD ಎರಡೂ ಆ್ಯಕ್ಟಿವ್ ಆಗಿದ್ದಾವೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ರೀತಿಯ ಪ್ರೈಮರಿ ಕೇರ್ ಮಾತ್ರ ಇಲ್ಲಿ ಸಿಗುತ್ತೆ, ಮಲ್ಟಿ ಸ್ಪೆಷಾಲಿಟಿ ಕೇರ್ ಇದೆ.
ಇವನ್ ನ್ಯೂರಾಲಜಿ ಎಲ್ಲ ಆಕ್ಟಿವ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇದೆ. ಹಾಗಾಗಿ ಈ KS ಹೆಗಡೆ ಮೆಡಿಕಲ್ ಅಕಾಡೆಮಿಯನ್ನು ಕೂಡ ನೀವು ನಿಮ್ಮ ಲಿಸ್ಟ್ನಲ್ಲಿ 35th ಪೊಸಿಷನಲ್ಲಿ ಹಾಕೋಬಹುದು. ಮತ್ತು ಯಾರಾದರೂ ಮಂಗಳೂರಿನವರಿದ್ದರೆ ನೀವು ಮೇಲೆ ಹಾಕೋಬಹುದು. ಇನ್ನು AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮಂಗಳೂರು ನೋಡಿ, ಇದು ಕೂಡ ತುಂಬ ಬ್ಯೂಟಿಫುಲ್ ಹಾಸ್ಪಿಟಲು. ಎಲ್ಲ ಮಾಡರ್ನ್ ಎಕ್ವಿಪ್ಮೆಂಟ್ಸು, ಮಾಡರ್ನ್ ಒಂದು ಇದನ್ನು ಒಳಗೊಂಡಿದೆ. ಟೀಚಿಂಗ್ ಚೆನ್ನಾಗಿದೆ, ಪೇಷಂಟ್ ಇನ್ಫ್ಲೂ ಅಂತೂ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ನೀವು ನಿಮ್ಮ ಮಂಗಳೂರವರಾಗಿದ್ದರೆ ನಿಮ್ಮ ಲಿಸ್ಟ್ನಲ್ಲಿ ಮೇಲೆ ಹಾಕೋಬಹುದು. ನೆಕ್ಸ್ಟು ಶಾಮನೂರು ಶಿವಶಂಕರಪ್ಪ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ದಾವಣಗೆರೆ ನೋಡಿ, ನೀವೇನಾದರೂ ದಾವಣಗೆರೆ ಅವರಾಗಿದ್ದರೆ ಇದನ್ನು ಕೂಡ ನೀವು ನಿಮ್ಮ ಲಿಸ್ಟ್ನಲ್ಲಿ ಮೇಲೆ ಹಾಕೋಬಹುದು. ಇಲ್ಲಿ ಕೂಡ ಈ OPD ಮತ್ತು IPD ಏನು ಹೊರ ರೋಗಿಗಳ ವಿಭಾಗ, ಒಳ ರೋಗಿಗಳ ವಿಭಾಗದಲ್ಲಿ ತುಂಬ ಚೆನ್ನಾಗಿ ಕನ್ಸಿಸ್ಟೆಂಟ್ ಆಗಿ ಒಂದು ಪೇಷಂಟ್ ಫ್ಲೋ ಅನ್ನು ನಾವು ಕಾಣ್ಬೋದು. ಕನ್ಸಿಸ್ಟೆಂಟ್ ಆಗಿ ಅಂದರೆ ಯಾವುದೋ ಒಂದು ಸೀಸನ್ನಲ್ಲಿ ಪೇಷಂಟ್ಗಳು ಬರ್ತಾರೆ, ಉಳಿಕೆ ಟೈಮ್ನಲ್ಲಿ ಖಾಲಿ ಇರುತ್ತೆ, ಹಾಗೇನಿಲ್ಲ. ಎಲ್ಲ ವರ್ಷದ ಎಲ್ಲ ಟೈಮ್ನಲ್ಲೂ ಒಂದು ಮಿನಿಮಮ್ ಇಷ್ಟು ಪೇಷಂಟು, ಈಗ ಒಂದು 1000 ಪೇಷಂಟ್ ಬರ್ತಾರೆ ಪರ್ ಡೇ ಅಂದರೆ ಬಂದೇ ಬರ್ತಾರೆ. ಆ ರೀತಿ ಇರುವಂಥ ಹಾಸ್ಪಿಟಲ್ಗಳಿವು. ಹೀಗಾಗಿ ಇಲ್ಲಿ ಯಾವುದೇ ನಿಮಗೆ ಕ್ಲಿನಿಕಲ್ ಎಕ್ಸ್ಪೋಜರ್ಗೆ ಕೊರತೆ ಇಲ್ಲ. ಟೀಚಿಂಗ್ ಚೆನ್ನಾಗಿದೆ, ಎಲ್ಲ ಸ್ಪೆಷಾಲಿಟಿಗಳು ಇದ್ದಾವೆ. ಹೀಗಾಗಿ ಇದು ಕೂಡ ಒಂದು ಒಳ್ಳೆಯ ಹಾಸ್ಪಿಟಲು. ನೀವು ದಾವಣಗೆರೆಯಲ್ಲಿದ್ದರೆ ಇದನ್ನು ಕೂಡ ನೀವು ಮೇಲೆ ಇಟ್ಕೋಬೋದು. ಇನ್ನು ಚಂದ್ರಮ್ಮ ದಯಾನಂದ್ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರು ನೋಡಿ, ಬೆಂಗಳೂರವರಾಗಿದ್ದರೆ ಈ ಮೇಲಿನ ಕಾಲೇಜುಗಳ ನಂತರದಲ್ಲಿ ಈ ಕಾಲೇಜನ್ನು ಇಟ್ಕೋಬಹುದು. ಮೇಲಿನ ಕಾಲೇಜುಗಳಿಗೆ ಹೋಲಿಸಿದರೆ ಸ್ವಲ್ಪ ಇಲ್ಲಿ ಪೇಷಂಟ್ ಫ್ಲೋ ಕಡಿಮೆ ಅಂತ ಅನಿಸುತ್ತೆ. ಅದನ್ನು ಬಿಟ್ಟರೆ ಇದು ಕೂಡ ತುಂಬ ಮಾಡರ್ನ್ ಎಕ್ವಿಪ್ಡ್, ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗು, ಇನ್ಫ್ರಾಸ್ಟ್ರಕ್ಚರ್ ನೋಡಿದರೆ ತುಂಬ ಚೆನ್ನಾಗಿದೆ. ಆದರೆ ನಾನು ಒಂದು ನಿಮಗೆ ಪ್ರಿಫರ್ ಮಾಡ್ತೇನೆ ಅಂದರೆ ಈ ಮೆಡಿಕಲ್ ಕಾಲೇಜ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗಿಂತ ಪೇಷಂಟ್ ಫ್ಲೋ ಚೆನ್ನಾಗಿರಬೇಕು. IPD OPD ತುಂಬ ಚೆನ್ನಾಗಿರಬೇಕು, ಟೀಚಿಂಗ್ ಚೆನ್ನಾಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು. ಎಲ್ಲ ಡಿಪಾರ್ಟ್ಮೆಂಟು, ಜನರಲ್ ಮೆಡಿಸಿನ್ ಆಯಿತು, ನಿಮ್ಮದು ಕಾರ್ಡಿಯಾಕ್ ಆಯಿತು, ಗ್ಯಾಸ್ಟ್ರೋಎಂಟ್ರಾಲಜಿ, ರೀನಲ್ಲು, ಹೀಗೆಲ್ಲ. ಅಂದರೆ ಈಗ ಕಿಡ್ನಿ ಪೇಷಂಟ್ ಇದ್ದರೆ ಡಯಾಲಿಸಿಸ್ ಡಿಪಾರ್ಟ್ಮೆಂಟ್ ಇರಬೇಕು. ಈ ರೀತಿ ಗೈನೆಕ್ ಪೇಷಂಟ್ನಲ್ಲಿ ತುಂಬ ಈ ಹೆರಿಗೆ ಪೇಷಂಟು ಕಂಟಿನ್ಯೂಸ್ ಆಗಿ ಬರ್ತಾ ಇರಬೇಕು. ಎಸ್ಪೆಷಲಿ ಯಾರು ಲೇಡೀಸ್ ಇರ್ತಾರಲ್ಲ, ಗೈನೆಕ್ ಮಾಡ್ಬೇಕಂತಿರ್ತಾರಲ್ಲ, ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ಈ ಒಂದು ಏನು ಕಾಲೇಜ್ ಇದೆಯಲ್ಲ ತುಂಬ ಮಾಡರ್ನ್ ಆಗಿದೆ, ವೆಲ್ ಎಕ್ವಿಪ್ಡ್ ಆಗಿದೆ. ಪೇಷಂಟ್ ಫ್ಲೋ ಅಲ್ಲಿ ಸ್ವಲ್ಪ ಕಡಿಮೆ ಇದೆ, ಯಾಕಂದರೆ ಇವನ್ ಸ್ವಲ್ಪ ಕಾಸ್ಟ್ಲಿ ಕೂಡ ಇದೆ ಇದು ಹಾಸ್ಪಿಟಲು. ಅದು ಬಿಟ್ಟರೆ ನೀವು ಇದನ್ನು ಕೂಡ ನೆಕ್ಸ್ಟ್ ನಾನೇನು ಬೆಂಗಳೂರು ಕಾಲೇಜುಗಳನ್ನು ಹಾಕಿದ್ದನ್ನು ಅದರ ತೆಳಗಡೆ ಇದನ್ನು ಹಾಕೋಬಹುದು. ನೆಕ್ಸ್ಟು PES ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರು. ನೀವು ನೋಡಿರ್ಬೋದು, ಗೊತ್ತಿರ್ಬೋದು ನಿಮಗೆ. PES ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ತುಂಬ ಫೇಮಸ್ಸು. ಇಲ್ಲಿ ನಾನು ತಿಳಿದ ಹಾಗೆ ಏನು ಮಾಡರ್ನ್ ಏನು ಮೆಡಿಸಿನ್ ಇದೆ ವಿತ್ ಇಂಜಿನಿಯರಿಂಗ್ ಏನೇನು ಫೆಸಿಲಿಟಿ ಇವೆ ಅವನ್ನೆಲ್ಲ ನಿಮಗೆ ನೋಡಲಿಕ್ಕೆ ಇಲ್ಲಿ ಸಿಗುತ್ತೆ. ಇತ್ತೀಚೆಗೆ ತುಂಬ ಫಾಸ್ಟ್ ಗ್ರೋವಿಂಗ್ ಹಾಸ್ಪಿಟಲ್ ಅಂತ ಹೇಳ್ಬೋದು. ಇದು ತುಂಬ ಹಳೆಯ ಹಾಸ್ಪಿಟಲ್, ತುಂಬ ಹೊಸ ಹಾಸ್ಪಿಟಲು ಮತ್ತು ಫಾಸ್ಟ್ ಗ್ರೋವಿಂಗ್ ಹಾಸ್ಪಿಟಲ್ ಅಂತ ಹೇಳ್ಬೋದು. ಇತ್ತೀಚೆಗೆ ತನ್ನ ಒಂದು ಕ್ವಾಲಿಟಿಯಿಂದ ಇದು ಹೆಸರು ಮಾಡ್ತಾ ಇದೆ. ಈ PES ಯೂನಿವರ್ಸಿಟಿ ಹಾಸ್ಪಿಟಲನ್ನು ಕೂಡ ನೀವು ನಿಮ್ಮ ಲಿಸ್ಟ್ನಲ್ಲಿ, ನಾನು ಯಾವ ರೀತಿ ಲಿಸ್ಟ್ ಕೊಟ್ಟಿದ್ದೀನಿ ಆ ರೀತಿ 39th ಪೊಸಿಷನ್ನಲ್ಲಿ ಇದನ್ನು ನೀವು ಇಟ್ಕೋಬೋದು. ಈ ವಿಡಿಯೋ ತುಂಬ ದೊಡ್ಡದಾಗಿರೋದ್ರಿಂದ ಮುಂದಿನ ಲಿಸ್ಟನ್ನು ಈಗ ನಾನು ನಿಮಗೆ 39 ಕಾಲೇಜ್ವರೆಗೆ ಲಿಸ್ಟ್ ಕೊಟ್ಟಿದ್ದೀನಿ. ಮುಂದಿನ ಲಿಸ್ಟನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ, ಮತ್ತೆ ಭೇಟಿಯಾಗೋಣ. ರೆಗ್ಯುಲರ್ ಆಗಿ ನೀವು ಒಂದು ಈ ವಿಡಿಯೋಗಳನ್ನು ನೋಡಿದರೆ ಯಾವ ರೀತಿ ನಿಮ್ಮ ಒಂದು ಪ್ರಯಾರಿಟಿ ಆರ್ಡರ್ನ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಉಳಿದ ಕಾಲೇಜುಗಳ ಬಗ್ಗೆ ನೋಡೋಣ.